ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿದೆ. ಕೊಪ್ಪಳ ಬಂದ್ ಮಾಡಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೀತಾ ಇದೆ. 150ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾವೆ. ಬಿಎಸ್ಪಿಎಲ್ ಕಾರ್ಖಾನೆ ಅಂದರೆ ಬಲ್ಡೋಟ ಸ್ಟೀಲ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಲ್ವಾ, ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಹೋರಾಟ ಇದು. 150ಕ್ಕಿಂತ ಹೆಚ್ಚು ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದಾವೆ. ಇನ್ನು ಇಲ್ಲಿ ಗವಿಮಠದ ಶ್ರೀಗಳು ಭಾಗಿಯಾಗಿದ್ದಾರೆ. ಅವರು ಬಂದಕ್ಕೇನೆ ದೊಡ್ಡ ಮಟ್ಟದ ಜನ ಬೆಂಬಲ ವ್ಯಕ್ತವಾಗಿರುವುದು. ತಾಲೂಕು ಕ್ರೀಡಾಂಗಣದವರೆಗೆ ಜಾಥಾ ಇರುತ್ತೆ. ಬಳಿಕ ಕಾರ್ಖಾನೆ ಸ್ಥಾಪನೆ ವಿರೋಧಿಸಿ ಬಹಿರಂಗ ಒಂದು ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ನೋಡಿ, ಹಿಟ್ನಾಳ್ ಬ್ರದರ್ಸ್ ಏನಿದ್ದಾರೆ ಅವರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲ ಸಂಘಟನೆಗಳು, ಚಾಲಕರ ಸಂಘಟನೆ, ರೈತರ ಸಂಘಟನೆ, ದಲಿತ ಪರ ಸಂಘಟನೆ, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಜನರು ಈ ಕಂಪನಿ ಬೇಕು ಅಂತಿದ್ದಾರೆ. ಮತ್ತು 3% ನಾವು ನೋಡೋದಾದರೆ ಈ ಕಂಪನಿ ಬೇಡ ನಮಗೆ ಕೊಪ್ಪಳಕ್ಕೆ ಅಂತ. ಆಲ್ರೆಡಿ ಕೊಪ್ಪಳದಲ್ಲಿ ನೂರಾರು ಕಂಪನಿಗಳು, ಕಾರ್ಖಾನೆಗಳು ತಲೆ ಎತ್ತಿದ್ದಾವೆ. ಅವುಗಳಿಂದ ಬಹಳ ಪರಿಣಾಮ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ. ಈಗ ಗವಿಸಿದ್ದೇಶ್ವರ ಶ್ರೀಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರೈತ ಮಹಿಳೆ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದರು. ಜೊತೆಗೆ ಕೆಲವು ಹೋರಾಟಗಾರರು ಭಾವುಕರಾದರು, ಶ್ರೀಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದರು. ಇದರಿಂದ ನಮ್ಗೆ ತುಂಬ ಅನಾನುಕೂಲ ಆಗುತ್ತೆ, ನಮ್ಮ ರೈತರ ಮೇಲೆ ಪರಿಣಾಮ ಬೀರುತ್ತೆ, ಹಾಗಾಗಿ ನೀವು ಹೋರಾಟ ಮುಂದುವರಿಸಬೇಕು, ನಿಮ್ಮ ನೇತೃತ್ವದಲ್ಲಿ ನಾವು ಇರ್ತೀವಿ ಅಂತ ಹೇಳಿದರು. ಮಹಾಸ್ವಾಮೀಜಿಗಳು, ಎಲ್ಲ ಪೂಜ್ಯರು, ಎಲ್ಲ ಧರ್ಮಗುರುಗಳು ನೋಡಿ, ಎಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಹಿಟ್ನಾಳ್ ಬ್ರದರ್ಸ್ ಆಗಿರ್ಬೋದು, ಅಲ್ಲಿ ಬಿಜೆಪಿಯ ಮಾಜಿ ಸಚಿವರು ಎಲ್ಲರೂ ಕೂಡ ಬಂದು ಗವಿಸಿದ್ದೇಶ್ವರ ಶ್ರೀಗಳ ಜೊತೆಗೆ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ರೈತ ಸಂಘಟನೆಗಳು ಕೂಡ ಬಂದಿದ್ದಾರೆ. ಅಂದರೆ ಈ ಬಲ್ಡೋಟ ಸ್ಟೀಲ್ ಕಂಪನಿ ಕೊಪ್ಪಳಕ್ಕೆ ಏನಾದರೂ ಬಂತು ಅಂತ ಹೇಳಿದ್ರೆ, ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ರೈತರಿಗೆ ಅನಾನುಕೂಲ ಆಗುತ್ತೆ, ಭೂಮಿಯನ್ನು ಕಳ್ಕೊಳ್ತಾರೆ. ಸುತ್ತಮುತ್ತಲಿರುವಂಥ ಹಳ್ಳಿಗಳೇನಿದ್ದಾವೆ ಅದು ಧೂಳು ಮಯವಾಗಿಬಿಡುತ್ತೆ. ಅದರ ಜೊತೆಗೆ ಜೀವಿಗಳಿಗೆ ಹಾನಿಯಾಗುತ್ತೆ. ಯಾಕಂದರೆ ನಾವು ಕೊಪ್ಪಳದಲ್ಲಿ ಸಾಕಷ್ಟು ಕಾರ್ಖಾನೆಗಳ ಬಗ್ಗೆ ವರದಿಯನ್ನು ಮಾಡಿದ್ದೇವೆ. ಜನ ಹೆಂಗೆ ಅಲ್ಲಿ ಪರಿತಪಿಸ್ತಾ ಇದ್ದಾರೆ ಅಂಥೇಳಿ ಆರಂಭದಲ್ಲೇನೋ ಖುಷಿಯಿಂದ ಒಪ್ಕೊಂಡ್ಬಿಡ್ತಾರೆ, ಜಾಗ ಕೊಟ್ಬಿಡ್ತಾರೆ. ಅದಾದಮೇಲೆ ಅನುಭವ ಆಗೋಕ್ಕೆ ಶುರುವಾಗುತ್ತೆ. ಅಸ್ತಮಾ, ಕೆಮ್ಮು, ಶ್ವಾಸಕೋಶ ಸಮಸ್ಯೆಗಳು. ಯಾಕಂದರೆ ಅಲ್ಲಿ ಟಿಪ್ಪರ್ ಲಾರಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಡೋದು. ಆಮೇಲೆ ಕಾರ್ಖಾನೆಗಳು ಹೊರಸೂಸುವಂಥ ಹೊಗೆಗಳೇನಿದ್ದಾವೆ, ಬಿಡುವಂಥ ಮಾಲಿನ್ಯ ನೀರು, ಇದೆಲ್ಲವೂ ಕೂಡ ಅಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ. ಸಾಕಷ್ಟು ಉದಾಹರಣೆಗೆ ಸಿಮೆಂಟ್ ಕಾರ್ಖಾನೆಗಳದ್ದೇ ಕೊಡ್ಬೋದಲ್ಲಿ. ಮೊದಲು ಇವರು ಏನೇನೋ ನಿಯಮಗಳನ್ನು ಹೇಳಿರ್ತಾರೆ, ಅದರ ಪ್ರಕಾರ ನಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಇವ್ರದೇ ಒಂದು ಸಾಮ್ರಾಜ್ಯ ಕಟ್ಕೊಂಡು ಉತ್ತರ ಭಾರತೀಯರನ್ನ ಹಾಕ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಲ್ಲ ಏನಿಲ್ಲ. ಹಾಗಾಗಿನೇ ನಮಗೆ ಈ ಕಾರ್ಖಾನೆನೇ ಬೇಡ ಅಂಥೇಳಿ ಗವಿಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಈ ಜಾಥಾ ಹಮ್ಮಿಕೊಂಡಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಸೇರಿದಂತೆ ಹಿಟ್ನಾಳ್, ರಾಜಶೇಖರ್ ಹಿಟ್ನಾಳ್ ಆಗಿರ್ಬೋದು, ಶಾಸಕರು
ಸಂಸದರು, ಅದರ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಏನಿದ್ದಾರೆ ಶಾಸಕರು, ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ BJPಯ ಮಾಜಿ ಸಚಿವರು ಕೂಡ, ಯಲಬುರ್ಗಾ ಮಾಜಿ MLA ಕೂಡ ಭಾಗಿಯಾಗಿದ್ದಾರೆ. ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಅಲ್ಲಿ ಎಲ್ಲರಿಗೂ ಕರೆಯನ್ನು ಕೊಟ್ಟಿದ್ದಾರೆ. ಈ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅಂತೇಳಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇವತ್ತು ಕಂಪ್ಲೀಟ್ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ. 150ಕ್ಕಿಂತ ಹೆಚ್ಚು ಸಂಘಟನೆಗಳು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ. ವಿವಿಧ ಸಂಘಟನೆಗಳವರು ಮತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದರೆ ನಮಗನ್ನಿಸ್ತಾ ಇದೆ ಬಹಳ ದೊಡ್ಡ ಮಟ್ಟದ ಹೋರಾಟ ಇದು ಅಂತ. ಯಾಕಂತ ಹೇಳಿದ್ರೆ ಈ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂಥೇಳಿ